ಎಸ್ ಡ್ಯಾಡ್. ತಾರಕ್ ಎಲ್ಲಿದ್ಯಾ? ಡ್ಯಾಡ್, ಹೀಗೆ ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿದ್ದೆ. ಏನ್ ವಿಷಯ? ಆ ಊರಿಂದ ಚೆನ್ನಪ್ಪ ಮತ್ತೆ ಅವನ ಹೆಂಡತಿ ಅವನ್ ಮಗನ್ ಮದುವೆ ಲಗ್ನ ಪತ್ರಿಕೆ ಕೊಡಕ್ಕೆ ಮನೆಗ್ ಬರ್ತಿದ್ದಾರೆ. ಅವ್ರು ಬಂದಾಗ ನೀನಿದ್ರೆ ಚೆನ್ನಾಗಿರತ್ತೆ ಕಣೋ. ಅದಕ್ಕೆ ಬೇಗ ಮನೆಗ್ ಬರಕ್ ಹೇಳೋಕೆ ನಿನಗೆ ಫೋನ್ ಮಾಡಿದೆ. ಆಕ್ಚುಲಿ ಡ್ಯಾಡ್, ನೀವು ಊರ್ ಬಿಟ್ಟು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಗಿದೆ. ನಾವ್ ಯಾರು ಊರ್ಗೆ ಹೋಗಲ್ಲ. ಅಂಥದ್ರಲ್ಲೂ ನಮ್ಮನ್ನ ಜ್ಞಾಪಿಸ್ಕೊಂಡು ಎಲ್ಲಾ ಫಂಕ್ಷನ್ಗೂ ಬಂದು ಕರೀತಾರಲ್ಲ, ಕೇಳೋದಕ್ಕೆ ಖುಷಿ ಆಗತ್ತೆ. ತಾರಕ್, ನಾನು ಊರಿಂದ ಬದುಕು ಕಟ್ಕೊಳಕ್ ಬಂದಿದ್ದೀನಿ ಹೊರತು ಊರನ್ನ ಊರ್ ಜನಗಳನ್ನ ಮರೆಯೋದಕ್ಕಲ್ಲ. ಅದು ಯಾವತ್ತಿದ್ರು ನಮ್ಮೂರೇ. ಜೀವನದಲ್ಲಿ ಸಂಬಂಧಗಳು ಸಂಬಂಧಿಕರು ಇದ್ರೇನೆ ಬೆಲೆ. ಇಲ್ಲದೆ ಹೋದ್ರೆ ಒಂಟಿಯಾಗಿ ಬಾಳ್ಬೇಕಾಗತ್ತೆ. ನೀನ್ ಹೇಳೋದು ಸತ್ಯ ಅನ್ಕೊಳ್ಳೋಣ, ಆದ್ರೂ ಸಂಬಂಧಿಕರು ಯಾರು ಕಷ್ಟಕ್ಕಾಗಲ್ಲ, ಖುಷಿಗೆ ಮಾತ್ರ ಜೊತೆಗಿರ್ತಾರೆ ಅಂತ ಹೇಳ್ತಾರೆ. ನಮ್ ಕೈ ಬೆರಳುಗಳೇ ಒಂದ್ ಸಮ ಇರೋದಿಲ್ಲ. ಇನ್ ಸಂಬಂಧಿಕರಲ್ಲೂ ಹಾಗಿರ್ತಾರೆ, ಏನು ಮಾಡಕ್ಕಾಗಲ್ಲ. ಆದ್ರೆ ನಾವ್ ಯಾವ ಪ್ರತಿಫಲನೂ ಬಯಸ್ತಾ ಇದ್ದಾಗ ಎಲ್ರು ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಅಲ್ಲ, ನೀನ್ ಹೇಳೋ ಮಾತು ನಿಜಾನೇ ಬಿಡು. ಆದ್ರೆ ಎಷ್ಟೇ ಆದ್ರೂ ನೀನ್ ಆ ಊರಿನ ಮಗ ಅಲ್ವಾ. ಸಹಾಯ ಕೇಳ್ಕೊಂಬಂದ್ರೆ ನೀನ್ ಯಾವತ್ತೂ ಇಲ್ಲ ಅಂದಿದ್ ಮಾತೇ ಇಲ್ಲ ಅಲ್ವಾ. ನಾನ್ ದುಡ್ದಿದ್ರಲ್ಲಿ ಸಹಾಯಕ್ಕೆ ಅಂತ ಒಂದ್ ಪಾಲು ಎತ್ತಿಟ್ಟಿರ್ತೀನಿ ಕಣೋ. ನಾವಿವತ್ ಹೀಗಿದ್ದೀವಿ, ನಾಳೆ ಹೇಗಿರ್ತೀವೋ ಅಂತ ಯಾರಿಗ್ ಗೊತ್ತು. ಜೀವನದಲ್ಲಿ ನಾವ್ ಹೇಗಿದ್ವಿ ಅಂತ ಗೊತ್ತಾಗೋದು ನಾವು ಸತ್ತಾಗ ಜನಗಳು ಬರ್ತಾರಲ್ಲ ಆಗ. ಇವತ್ತು ನಮ್ಮ ಹತ್ರ ಕೋಟಿಗಟ್ಲೆ ದುಡ್ಡಿರ್ಬಹುದು, ಆದ್ರೆ ಸಂಬಂಧಗಳೇ ಇಲ್ಲದೆ ಹೋದ್ರೆ ಏನ್ ಪ್ರಯೋಜನ? ಅದಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಆಮೇಲೆ ಇದು ಈಗಲೇ ಮುಗಿಬಾರ್ದು. ನೀನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಆಗ್ಲೇ ನಾನು ನೆಮ್ಮದಿಯಿಂದಿರೋಕ್ ಸಾಧ್ಯ. ಡ್ಯಾಡ್, ನಿಮ್ ಮಗ ಅಂದ್ಮೇಲೆ ನೀನ್ ಹೇಳೋ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ತಲೆ ಕೆಡ್ಸ್ಕೊಬೇಡ. ಐ ಆಮ್ ಆಲ್ವೇಸ್ ಇನ್ ಯೋರ್ ಪಾತ್ ಇಟ್ ಸೆಲ್ಫ್. ಈಗ ನನಗೊಂಚೂರು ಆಫೀಸ್ ಕೆಲಸ ಇದೆ. ಐ ಹ್ಯಾವ್ ಟು ಫಿನಿಶ್ ದಟ್. ನನ್ನ ಸೈನ್ ಇಲ್ಲ ಅಂದ್ರೆ ಅಲ್ಲಿ ಮೂವ್ ಆಗಲ್ಲ. ನಾನು ಅದನ್ನ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬಂದ್ಬಿಡ್ತೀನಿ. ಓಕೆನಾ? ಸರಿ ತಾರಕ್, ಬೇಗ ಬಂದ್ಬಿಡು. ಯಾ, ಥ್ಯಾಂಕ್ ಯು. ಬಾಯ್. ಮಯೂರಿಮಾ, ಇವತ್ತು ನೀನು ಮಾಡ್ತಾ ಇರೋ ಅಡುಗೆಗೆ ಬೇಕಾಗಿರೋ ತರಕಾರಿ ಎಲ್ಲ ತಂದಿದ್ದೀನಿ. ಎಲ್ಲ ಕರೆಕ್ಟ್ ಆಗೈತೆ ಅಲ್ಲೋ ಚೆಕ್ ಮಾಡ್ಕೊಬಿಡು. ಏನಾದ್ರು ಬಿಟ್ಟಿದ್ದೀನ ನೋಡು. ನಮ್ಮ ಅಣ್ಣನ ತಲೆ ಕಂಪ್ಯೂಟರ್ ಇದ್ದ ಹಾಗೆ. ಅವ್ರ ಹಾಗೆಲ್ಲ ಏನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಮಾಡಿದ ಪಂಚನ ನನಗೆ ಪಂಚ್ ಮಾಡ್ತಾ ಇದೀಯ ನೀನು? ಸರಿ ಬಿಡು. ಅಣ್ಣ, ಬೇಗ ಮಾವಿನಕಾಯಿ ಎಲ್ಲ ತುರ್ಕೊಡಿ, ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಡಿ. ಅವ್ರು ಬರೋಷ್ಟರಲ್ಲಿ ಎಲ್ಲ ಅಡ್ಗೆನೂ ತಯಾರಾಗಿರ್ಬೇಕು. ಅತಿಥಿಗಳನ್ನ ಕಾಯಿಸೋದು ಚೆನ್ನಾಗಿರೋದಿಲ್ಲ. ಇವತ್ ನೀನ್ ಖುಷಿ ನೋಡ್ತಾ ಇದ್ರೆ ನನಗ್ ಡಬಲ್ ಜೋಶ್ ಬರ್ತಾ ಇದೆ ಅಮ್ಮ. ನೋಡ್ತಾ ಇರಂಗೆ ಹಿಂಗೆ ಟಕಾ ಟಕಾ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಅಲ್ಲಮ್ಮ, ಮದುವೆಗೆ ಲಗ್ನ ಪತ್ರಿಕೆ ಕೊಡಕ್ ಬರೋರ್ಗೆಲ್ಲ ಊಟ ಹಾಕ್ಬಿಟ್ಟೆ ಕಳಿಸ್ಬೇಕಾ? ಅವ್ರಿಗೆ ಅಷ್ಟೊಂದು ಟೈಮ್ ಇರುತ್ತಾ? ಅಣ್ಣ, ಅವ್ರಿಗೆ ಸಮಯ ಇಲ್ಲ ಅನ್ಬಿಟ್ಟು ಹಾಗೆ ಕಳ್ಸೋದಿಕ್ ಆಗಲ್ವಲ್ಲ ಅಣ್ಣ. ನಮ್ಮೂರ್ ಕಡೆ ಎಲ್ಲ ಹೆಂಗ್ ಗೊತ್ತಾ, ಈ ತರ ಯಾವ್ದಾದ್ರು ಸಮಾರಂಭಕ್ಕೆ ಕರೆಯೋದಕ್ ಬಂದಿದ್ದಾರೆ ಅಂದ್ರೆ ಬರೀ ಕಾಫಿ ಟೀ ಕೊಟ್ಟು ಕಳ್ಸೋದಿಲ್ಲ, ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿನೇ ಕಳ್ಸೋದು. ನಿಮ್ಮೂರಲ್ಲಿ ಮಾತ್ರ ಅಲ್ಲಮ್ಮ, ನಮ್ಮೂರಲ್ಲೂ ಅದೇ ಪದ್ಧತಿನೇ. ಆದ್ರೆ ಕೆಲವ್ರು ಇರ್ತಾರೆ, ಆ ಮನೇಲಿ ಟೀ ಕುಡಿದ್ಬಿಟ್ಟೆ, ಈ ಮನೇಲಿ ಜ್ಯೂಸ್ ಕುಡಿದ್ಬಿಟ್ಟೆ ಅನ್ಬಿಟ್ಟು ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ನಮ್ಗೆ ಅತಿಥಿ ಸತ್ಕಾರ ಮಾಡೋ ಭಾಗ್ಯನೇ ಸಿಗೋದಿಲ್ಲ ಅಂತೀನಿ. ಅಣ್ಣ, ಇನ್ನೊಂದ್ ವಿಷಯ ಗೊತ್ತಾ, ನಮ್ಮೂರ್ ಕಡೆ ಈ ತರ ಪತ್ರಿಕೆಗಳನ್ನ ಕೊಡ್ತಾರಲ್ಲ, ಮದ್ವೆ ಮುಗ್ದಾದ್ಮೇಲೂ ಅದನ್ನ ಯಾರು ಬಿಸಾಕೋದಿಲ್ಲ ಅಣ್ಣ. ಜೋಪಾನವಾಗಿ ಎತ್ತಿಟ್ಟು ಒಂದು ಕಂಬಿನಲ್ಲಿ ಚುಚ್ಚಿ ನೇತ್ ಹಾಕಿಡ್ತಾರೆ. ಹಂಗ್ಯಾಕಮ್ಮ ಮಾಡ್ತಾರೆ? ಅಲ್ಲ, ಮದ್ವೆ ಆದವ್ರೆ ಆ ಲಗ್ನ ಪತ್ರಿಕೆನೆ ಬಿಸಾಕ್ಬಿಡ್ತಾರೆ, ಇವ್ರು ಯಾಕಂಗ್ ನೇತ್ ಹಾಕತಾರೆ? ಅದನ್ನ ಹಾಗೆ ಸುಮ್ನೆ ಇಟ್ಕೊಳ್ಳೋದಿಲ್ಲ ಅಣ್ಣ. ಅವ್ರು ಕೊಟ್ಟಿರೋ ಪತ್ರಿಕೆ ಮೇಲೆ ನಾವ್ ಅವ್ರಿಗೆ ಎಷ್ಟು ಮೊಯ್ ಮಾಡಿದೀವಿ ಅಂತ ಬರ್ದಿಟ್ಕೋತೀವಿ. ಹಾಗೆ ನಮ್ಮನೆ ಕಾರ್ಯಕ್ರಮಕ್ಕೆ ಅವ್ರು ಬಂದಾಗ ಅವ್ರೆಷ್ಟು ಮೊಯ್ ಮಾಡಿದ್ದಾರೆ ಅಂತ ನಾವ್ ನೋಡ್ಕೋತೀವಿ.